ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಇದು ಬಂದುಬಿಟ್ಟು ಸಿಂಪಲ್ ವರ್ಕ್ ಆಗಿರುತ್ತೆ. ಜಸ್ಟ್ ನೀವು ಕಸ್ಟಮರ್ಸ್ ಜೊತೆ ಮಾತಾಡಬೇಕಾಗಿರುತ್ತೆ ಅಷ್ಟೇ. ಟಾಕಿಂಗ್ ವಿತ್ ಕಸ್ಟಮರ್ಸ್ ಆಗಿರುತ್ತೆ ಜಾಬ್ ಬಂದುಬಿಟ್ಟು. 10th ಪಾಸ್ ಆಗಿದ್ದರು, 12th ಪಾಸ್ ಆಗಿದ್ದರು ಪರವಾಗಿಲ್ಲ ಅಂತೆ. ಗ್ರ್ಯಾಜುಯೇಷನ್ ಆಗಿರಬೇಕು ಅಂತೇನಿಲ್ಲ. 10th 12th ಪಾಸ್ ಆಗಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಫೀಸ್ ಪೇ ಮಾಡೋಂಗಿರಲ್ಲ, ಯಾವುದೇ ಎಕ್ಸಾಮ್ ಏನೂ ಇರಲ್ಲ. ಸಿಂಪಲ್ ವರ್ಕ್ ಆಗಿರುತ್ತೆ. ಟೈಮ್ ಸಹ ತುಂಬ ಲಿಮಿಟ್ ಇದೆ. ಆದಷ್ಟು ಬೇಗ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಫ್ರೀ ಟ್ರೈನಿಂಗ್ ಕೊಟ್ಟು ಅವರೇ ನಿಮಗೆ ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಅಲ್ಲ, ಅವರೇ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ವರ್ಕ್ ಫ್ರಮ್ ಹೋಮ್ ಅಂತ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಮನೇಲಿ ಕೂತ್ಕೊಂಡು ಕೆಲಸ ಅನ್ನೋದು ಮಾಡ್ಬೋದು. ನಂಬರ್ ಆಫ್ ಓಪನಿಂಗ್ಸ್ ನೋಡಿದ್ರೆ ಓನ್ಲಿ 2 ಓಪನಿಂಗ್ಸ್ ಇದೆ. ಸೊ ಆದಷ್ಟು ಬೇಗ ಎಲ್ಲರೂ ಅಪ್ಲೈ ಮಾಡಿ. ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅನ್ನೋ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ವಿಕಿಸ್ಟಾರ್ ಬಿಸ್ನೆಸ್ ಆ್ಯಂಡ್ ಟೆಕ್ನಿಕಲ್ ಸೊಲ್ಯೂಷನ್ಸ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಕಡೆಯಿಂದ ನಮಗೆ ಕಸ್ಟಮರ್ ಸರ್ವಿಸ್ ರಿಪ್ರೆಸೆಂಟೇಟಿವ್ ಅನ್ನೋ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಓನ್ಲಿ 3 ಡೇಸ್ ಮಾತ್ರ ಇದೆ ಅಂತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡಿದ್ರೆ ಹ್ಯಾಂಡಲ್ ಕಸ್ಟಮರ್ ಎಂಕ್ವೈರೀಸ್ ವಿಯಾ ಫೋನ್, ಇಮೇಲ್ ಆರ್ ಚಾಟ್ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ದು ಡೌಟ್ಸ್ ಏನಾದರೂ ಇರುತ್ತಲ್ಲ, ಎಂಕ್ವೈರೀಸ್ ಏನಾದರೂ ಇರುತ್ತಲ್ಲ, ಫೋನ್ ಮುಖಾಂತರ ಆರೆಲ್ಸ್ ಇಮೇಲ್ ಮುಖಾಂತರ ಆರೆಲ್ಸ್ ಚಾಟ್ ಮುಖಾಂತರ ನೀವು ಸಾಲ್ವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆ್ಯಂಡ್ ರೆಸಾಲ್ವ್ ಇಶ್ಯೂಸ್ ಪ್ರಾಂಪ್ಟ್ಲಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಅನ್ನೋದು ನೀವು ಕಸ್ಟಮರ್ಸ್ಗೆ ಕೊಡಬೇಕಾಗಿರುತ್ತಂತೆ. ಏನೇ ಪ್ರಾಬ್ಲಮ್ ಇದ್ದರೂ ಅದು ರಿಸಾಲ್ವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಮೈಂಟೈನ್ ರೆಕಾರ್ಡ್ಸ್ ಆಫ್ ಇಂಟರಾಕ್ಷನ್ಸ್ ಆ್ಯಂಡ್ ಫಾಲೋ ಅಪ್ ಆ್ಯಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ರೆಕಾರ್ಡ್ಸ್ ಅಂದರೆ ಕಸ್ಟಮರ್ ಜೊತೆ ಮಾತಾಡಿರ್ತೀರಲ್ವ, ಆ ಡೇಟನ್ನೆಲ್ಲ ನೀವು ಕಲೆಕ್ಟ್ ಮಾಡಿ ರೆಕಾರ್ಡ್ಸ್ ಥರ ಮೈಂಟೈನ್ ಮಾಡಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ನೀವು ಕೋಆರ್ಡಿನೇಟ್ ವಿತ್ ಯುವರ್ ಇಂಟರ್ನಲ್ ಟೀಮ್ಸ್ ವೆನ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ನಿಮ್ಮ ಟೀಮ್ ಜೊತೆ ಎಲ್ಲ ನೀವು ಕೋಆರ್ಡಿನೇಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ಸಲ್ಲಿ ನೋಡಿದರೆ 10th ಪಾಸ್, 12th ಡಿಗ್ರಿ, ಡಿಪ್ಲೊಮೊ, ಗ್ರ್ಯಾಜುಯೇಷನ್ ನಿಮ್ದು ಯಾವುದ್ರಲ್ಲಿ ಆಗಿದ್ರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ವರ್ಬಲ್ ಮತ್ತು ರಿಟರ್ನ್ ಕಮ್ಯುನಿಕೇಷನ್ ಅನ್ನೋದು ಬರಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ಮತ್ತು ಗುಡ್ ಇಂಟರ್ಪರ್ಸ್ನಲ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಆಲ್ಸೋ ಬರಬೇಕಂತೆ. ಬೇಸಿಕ್ ನಾಲೆಜ್ ಬಂದರೂ ಸಾಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಲೈಕ್ ಎಕ್ಸೆಲ್, ವರ್ಡ್, ಕಂಪ್ಯೂಟರ್ ಬಗ್ಗೆ ನಿಮಗೆ ಬೇಸಿಕ್ ನಾಲೆಜ್ ಗೊತ್ತಿದ್ದರೆ ಪರವಾಗಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಕಂಫರ್ಟಬಲ್ ವರ್ಕಿಂಗ್ 6 ಡೇಸ್ ಎ ವೀಕ್ ಅಂತ ಕೊಟ್ಟಿದ್ದಾರೆ. 6 ಡೇಸ್ ನೀವು ವರ್ಕ್ ಮಾಡಬೇಕಾಗಿರುತ್ತೆ. 1 ಡೇ ಲೀವ್ ಅನ್ನೋದು ಇರುತ್ತಂತೆ. ಫ್ಲೆಕ್ಸಿಬಲ್ ಟು ವರ್ಕ್ ಡೇ ಶಿಫ್ಟ್ಸ್ ಫ್ರಮ್ 8 AM to 10 PM ವಿಂಡೋ. ಇದೇ ಬಂದುಬಿಟ್ಟು ಮೈಂಡ್ ನಮಗೆ ಆಗಿರುತ್ತೆ. ಯಾಕಂದರೆ ಫ್ಲೆಕ್ಸಿಬಲ್ ನಮಗೆ ಅವರ್ಸ್ ಅನ್ನೋದು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಮಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಈ ಜಾಬ್ ಅನ್ನೋದು ಮಾಡ್ಕೋಬೋದಂತೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ ನಿಮಗೆ ಯಾವುದಾದ್ರೂ ಟೈಮಿಂಗ್ಸ್ ನೀವೇ ಫಿಕ್ಸ್ ಮಾಡಿಕೊಂಡು ಈ ಜಾಬ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ, ಲ್ಯಾಪ್ಟಾಪ್ ಮತ್ತು ಇವ್ರು ಪ್ರೊವೈಡ್ ಮಾಡಲ್ಲ. ನೀವೇ ಲ್ಯಾಪ್ಟಾಪ್ ಅನ್ನೋದು ನೀವೇ ಅರೇಂಜ್ ಮಾಡ್ಕೋಬೇಕು ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಾಷನಲ್ಲಿ ಕೊಟ್ಟಿದ್ದಾರೆ, ನಮಗೆ ಯಾವುದೇ ರೀತಿ ಯಾರಾದರೂ ಮನೆ ಕೇಳಿದ್ರೆ ಪೇ ಮಾಡಬಾರ್ದು ಅಂತ. ಓಕೆ, ಜಾಬ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಕೆಲವೊಂದು ಸಲ ನಿಮಗೆ 5 ಡೇಸ್ ಮಾತ್ರ ವರ್ಕ್ ಇರುತ್ತೆ, ಕೆಲವೊಂದು ಸಲ ನಿಮಗೆ 6 ಡೇಸ್ ವರ್ಕ್ ಇರುತ್ತೆ. 1 ಡೇ ಲೀವ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ನೀವೇನದು ಕಂಟಿನ್ಯೂ ವಿತ್ ಗೂಗಲ್ನ ಪ್ರೆಸ್ ಮಾಡಿದರೆ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಅದೇ ಆಟೋ ಫಿಲ್ ಆಗುತ್ತೆ. ಇಲ್ಲಾಂದರೆ ನೀವು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಬೇಕಾಗಿರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಮತ್ತು ಫೀಮೇಲ್, ಮೇಲ್, ಜೆಂಡರ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತಂತೆ. ನೆಕ್ಸ್ಟ್ ಲೊಕೇಶನ್ ಯಾವುದು ಅಂತ ಕೇಳಿದರೆ ಲೊಕೇಶನ್ ಯಾವುದು ಅಂತ ನೀವು ಇಲ್ಲಿ ಟೈಪ್ ಮಾಡಿ ಹಾಕಿ ಸ್ನೇಹಿತರೆ. ಮತ್ತು ಯೂಸರ್ ಡೀಟೇಲ್ಸಲ್ಲಿ ಟೈಪಲ್ಲಿ ನೀವು ಕಾಲೇಜ್ ಸ್ಟೂಡೆಂಟ್ಸಾ, ಪ್ರೊಫೆಷ್ನಲ್ಲ, ಫ್ರೆಷರಾ ಅಂತ ಕೇಳ್ತಿದ್ದಾರೆ. ಫ್ರೆಷರ್ ಆಗಿದ್ರೆ ಫ್ರೆಷರ್ ಅಂತ ಹಾಕಿ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಓಕೆ ಮಾಡಿ, ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ಲಿ ಕಂಟಿನ್ಯೂ ವಿತ್ ಗೂಗಲ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರು ಅಷ್ಟೇ ನಿಮ್ಮ ಡೀಟೇಲ್ಸ್ ಅನ್ನೋದು ಆಟೋ ಫಿಲ್ ಆಗುತ್ತೆ. ಇಮೇಲ್ ಅಡ್ರೆಸ್ ಎಲ್ಲ ಕರೆಕ್ಟಾಗಿರೋ ಇಮೇಲ್ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಕೊಡಿ. ಖಂಡಿತ ನಿಮಗೆ HR ಅನ್ನೋದು ಕಾಲ್ ಮಾಡಿ ತಿಳಿಸ್ತಾರೆ ಈ ಜಾಬ್ ಬಗ್ಗೆ. ಮತ್ತು ಸ್ಯಾಲ್ರಿನೂ ಅಷ್ಟೇ 3 lakh ಪರ್ ಇಯರ್ ನೀವು ದುಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ನ ಒಂದ್ಸಲ ನೀವು ಚೆಕ್ ಮಾಡಿ ನಂತರ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿರಿ, ಖಂಡಿತ ನಾನು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಕಾಲ್ ಬರಬೇಕಂತೇನಿಲ್ಲ. HR ಅವರು ನಿಮ್ಮ ರೆಸ್ಯೂಮ್ನ ಎಲ್ಲ ಕ್ಲಿಯರಾಗಿ ನೋಡಿ ಶಾರ್ಟ್ ಲಿಸ್ಟ್ ಮಾಡಿ ನಂತರ ನಿಮಗೆ ಕಾಲ್ ಅನ್ನೋದು ಮಾಡ್ತಾರೆ. ಅಪ್ಲೈ ಮಾಡಿರಿ ಸ್ನೇಹಿತರೆ. ಖಂಡಿತ ನಿಮಗೆ ಶಾರ್ಟ್ ಲಿಸ್ಟ್ ಆದರೆ ಕಾಲ್ ಮಾಡ್ತಾರೆ. ವೈಟ್ ಮಾಡಿ. ಥ್ಯಾಂಕ್ ಯು so much for watching the full video with lots of love guys. Bye.